ನಮಸ್ಕಾರ ಈ ಸಾವುಕಾರ ಮಂದಿ ಯಾರೆಲ್ಲ ಜಿ.ಎನ್.ಎಂ ನರ್ಸಿಂಗ್ ಕೌನ್ಸಿಲಿಂಗ್ ಸಲುವಾಗಿ ಕಾಯ್ತಾ ಕುಂತಿದ್ರಿ ಅಂಥವ್ರುಗಳಿಗೆ ಗುಡ್ ನ್ಯೂಸನ್ನು ಜಿ.ಎನ್.ಎಂ ನರ್ಸಿಂಗ್ ಬೋರ್ಡ್ನವ್ರು ಕೊಟ್ಟಾರ. ನಿಮ್ಮ ಕೌನ್ಸಿಲಿಂಗ್ ನೋಡ್ರಿ 27ನೇ ತಾರೀಕಿಂದ ಸ್ಟಾರ್ಟ್ ಆಗತೈತಿ. ಆನ್ಲೈನ್ ಮುಖಾಂತರ ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕಾಗ್ತೈತಿ. 27ರಿಂದ 30 ತಾರೀಕು ತನಕ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಟ್ಟಾರ. 31ನೇ ತಾರೀಕಿಗೆ ಮೋಕ್ ರಿಸಲ್ಟ್ ಕೊಡ್ತಾರೆ. ಆಮೇಲೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ 1/9/2026 ತನಕ ಟೈಮ್ ಕೊಟ್ಟರೆ 3ನೇ ತಾರೀಕಿಗೆ ಫೈನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಕ್ಕೆ ಕುಂತಾರೆ. ಒಟ್ಟಾರೆಯಾಗಿ ಇದು 27ನೇ ತಾರೀಕಿಗೆ ಸ್ಟಾರ್ಟ್ ಆಗಿ 29ನೇ ತಾರೀಕಿಗೆ ಅಂದರೆ ಮುಂದಿನ ತಿಂಗಳು 9ನೇ ತಾರೀಕಿಗೆ ಅಡ್ಮಿಷನ್ ಸೇರಿಸಿ ಕ್ಲೋಸ್ ಆಗ್ತೈತಿ. ಇಲ್ಲಿ ಕಂಟಿನ್ಯೂಯಸ್ ಆಗಿ ಪ್ರಕ್ರಿಯೆ ನಡೀತಾ ಇರ್ತೈತಿ. ನೋಡಿರಿ, ನಿಮ್ಗಳಿಗೆ ಈಗಾಗಲೇ ಏನಪ್ಪ ಅಂತಂದ್ರೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಒಂದು ಬಿಡೋದೊಂದು ಬಾಕಿ ಐತಿ. ಆಮೇಲೆ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಇವರು ಬಿಡುಗಡೆ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ನೋಡ್ಕೊಳ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕ್ ಇನ್ನೂ ಕೂಡ ಓಪನ್ ಆಗ್ತಾ ಇಲ್ಲ. ಓಪನ್ ಆದ ತಕ್ಷಣ ಕೂಡ ನಿಮ್ಗೆ ಮಾಹಿತಿ ಕೊಡ್ತೀನಿ. ಜಸ್ಟ್ ಇವಾಗ ಅಪ್ಡೇಟ್ ಆಗಿರುವಂಥದ್ದು ನೋಡ್ತಾ ಇದ್ದೀರಿ. ಆಪ್ಷನ್ ಎಂಟ್ರಿ ಲಿಂಕ್ ಇನ್ನೂ ಓಪನ್ ಆಗಿಲ್ಲ, ಬಟ್ ದಿನಾಂಕಗಳನ್ನು ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಜಿ.ಎನ್.ಎಂ ನರ್ಸಿಂಗ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. 27ನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಾ ಇದೆ. ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ ನಮ್ಮ ಇಲ್ಲಿ ನೋಡ್ತಾ ಇದ್ದೀರಿ. ಇದು ನನ್ನ ವಿಡಿಯೋ ಆಯ್ಕೆ ಪ್ರಕ್ರಿಯೆ ಪ್ರವೇಶ ಡೆಮೋ ವಿಡಿಯೋ ಇದೆ. ಇದು ನಂದು ವಿಡಿಯೋ ನೀವು ನೋಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ನಾನು ಬೇರೆ ವಿಡಿಯೋಗಳನ್ನು ಲೈವಲ್ಲಿ ಡೆಮೋ ತೋರಿಸ್ತೀನಿ ನಿಮಗೆ. ನಮ್ಮ ಚಾನಲ್ಗೆ ಬಂದು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಗೆ ಬಂದು ಜಾಯ್ನ್ ಆಗಿರಿ. ಮತ್ತು ನಿಮ್ಮಲ್ಲಿ ಡೌಟ್ ಇದ್ದರೆ ಕಾಮೆಂಟನ್ನು ಶೇರ್